ಕರ್ನಾಟಕದಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ಗಳನ್ನು ಬಳಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮುಕ್ತ ಕಂಠದ ಒಂದು ಶ್ಲಾಘನೆ ಬಂದಿದೆ. ಯಾರಿಂದ ಅಂತಂದ್ರೆ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ. ಅವರು ಇದನ್ನ ಸ್ವಾಗತವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಒಂದು ನಿರ್ಧಾರಕ್ಕೆ ಮುಕ್ತ ಕಂಠದ ಶ್ಲಾಘನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಸ್ವಾಗತ. ಕಳೆದ ಚುನಾವಣೆಯಲ್ಲಿ ಇವಿಎಂನಿಂದ ಮಹಾಮೋಸ ಆಗಿದೆ. ನಾನು ಚುನಾವಣೆಯಲ್ಲಿ ಸೋತಾಗ ಮತಗಳ್ಳತನ ಆಗಿತ್ತು. ನನ್ನ ಅಭಿವೃದ್ಧಿ ಕಾರ್ಯಗಳಿಂದ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ಕೂಡ ಇತ್ತು. ಆದರೆ ನನ್ನ ನಿರೀಕ್ಷೆ ಹುಸಿ ಆಯಿತು. ನಮ್ಮ ಕಣ್ಣೆದುರೇ ಮೋಸ ಆಯಿತು. ಸಂಸತ್ನಲ್ಲಿ ಖರ್ಗೆ ಬಹುತ್ ಬಾರ್ ಅಂದ್ರೆ ಜೀತ್ಲಿ ಅಂತ ಹೇಳಿದ್ರು. ಮೋದಿ ಈ ಬಾರಿ ಹೇಳಿದಂತಹ ಮೇಲೆ ನನಗೆ ಬಲವಾದಂತಹ ಅನುಮಾನ ಬರ್ತಾ ಇದೆ. ಮೋದಿ ಏನು ಕೆಲವೊಂದು ಬಾರಿ ಒಂದು ಡೈಲಾಗ್ಗಳನ್ನು ಹೇಳ್ತಾ ಇರ್ತಾರೆ ಸಭೆಗಳಲ್ಲಿ. ಆದರೆ ನನಗೆ ಈ ಹಿಂದೆ ವಿಶ್ವಾಸ ಇತ್ತು, ನಾನು ಗೆಲ್ತೀನಿ ಅಂತ, ನಾನು ಮಾಡಿದ ಕೆಲಸಗಳ ಮೇಲೆ ವಿಶ್ವಾಸ ಇತ್ತು. ಆದರೆ ನಾನು ಸೋತಿದ್ದೆ ಅಂತ ಅವ್ರು ಹೇಳಿರುವಂಥದ್ದು. ಈ ಬಗ್ಗೆ ಸ್ವತಃ ಅವರೇ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಬನ್ನಿ ಏನು ಮಾತಾಡಿದ್ದಾರೆ ನೋಡೋಣ. ನಂಬಿಕೆ ಯಾಕಿಲ್ಲ ಅಂತಂದ್ರೆ ನೀವು ಇಎಂನು ಬದಲಾಯಿಸ್ತೀರಿ, ವೋಟ್ ಚೋರಿನೂ ಮಾಡ್ತೀರಿ. ಈಗ ನಮ್ಮ ಗುಲ್ಬರ್ಗಾದಲ್ಲೇ ಕೆಲವು ಕಡೆ ವೋಟ್ ಕಳ್ತನ ಆಗಿವೆ, ಕರ್ನಾಟಕದಲ್ಲೇ ವೋಟ್ ಕಳ್ತನ ಆಗಿವೆ, ಬಿಹಾರದಲ್ಲೂ ಅದು ಆಗಿದೆ. ಎಲ್ಲಾ ಕಡೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಅಕ್ಕಪಕ್ಕದ ರಾಜ್ಯಗಳಿಂದ ಈಗ ನಂದೇ ಸ್ಟೋರಿ. ನಾನು ಎಂದೂ ಕೂಡ ನನಗೆ ಹಿನ್ನೆಟ್ ಆಗ್ಲಿಲ್ಲ. ಒಂದೇ ಒಂದ್ ಸಾರಿ ನನಗೆ ಹಿನ್ನೆಟ್ ಆಯ್ತು. ಯಾಕಾಯ್ತು ನಿಮ್ಗೆ ಗೊತ್ತಿಲ್ಲ. ಅವರೇ ಬಂದು ನಿಂತ್ಕೊಂಡ್ರು, ಕ್ಯಾಂಪ್ ಹಾಕ್ರು, ಎಲ್ಲ ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎರಡೆರಡು ಸಾರಿ ಮೂರು ಸಾರಿ ನಮ್ಮಲ್ಲಿ ನೀವು ಹೇಳಿ ಸುಮಾರು 5 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 20,000, 19,800. ಆಮೇಲೆ ಎಲ್ಲಿ ನಮಗೆ ಮೊದಲ 5,000, 6,000 ಮೈನಸ್ ಆಗ್ತಿತ್ತು, ಅಲ್ಲಿ 25,000 ಮೈನಸ್. ಈ ಜೇವರ್ಗಿ ಅಂತ ಈ ಕಡೆ, ಅಲ್ಲಿಂದ ಅಫ್ಜಲ್ಪುರ್ ನಮಗೆ ಅಲ್ಲಿ 10, 12 ಹಿಂಗ್ ಮೈನಸ್ ಆಗ್ತಿತ್ತು. 37,000. ರೂರಲ್ ನಲ್ಲಿ 20,000. ಆಮೇಲೆ ಸೌತ್ ನಲ್ಲಿ 20,000. ಹೆಂಗಾಗ್ತದೆ ಹೇಳಿ? ಏನು 20 ಬಿಟ್ಟು ನಿಮ್ಗ ಬೇರೆ ಇದೇ ಸಿಗೋದಿಲ್ಲ, ಅಂಕಿಗಳೇ ಸಿಗಲ್ಲ. ನಾವ್ ಒಪ್ಕೊಂಡೆ 15,000 ಆಗಿದೆ ಒಂದ್ ಕಡೆ, 25 ಆಗಿದೆ ಒಂದ್ ಕಡೆ, ಇನ್ನೊಂದ್ ಕಡೆ 18 ಆಗಿದೆ ಅಂದ್ರೆ ಒಪ್ಕೊಂಡು. ಇದು 20 ಎಲ್ಲಿಂದ ಬಂದಿದೆ? ಬಟ್ ಇದು ನಾ ಇಶ್ಯೂ ಮಾಡ್ಲಿಲ್ಲ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ತಿಳ್ಕೊಂಡೆ, ನಾನು ಇಷ್ಟೊಂದು ಕೆಲಸ ಮಾಡಿದ್ರೆ ನ್ಯಾಚುರಲಿ ಜನ ಕೈ ಬಿಡೋದಿಲ್ಲ ಅಂತ ಹೇಳಿ ನನ್ನ ನಂಬಿಕೆ ಇತ್ತು. ಅದು ನನ್ನ ನಂಬಿಕೆ ಹುಷಿಯಾಗಿ ಇಲ್ಲ, ಜನರಿಗೆ ಸಿಟ್ಟಿರ್ಬೇಕು. ನನ್ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.